ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಬ್ಬ ಸುಸಂಸ್ಕೃತ ಕ್ರಿಯಾಶೀಲ ದಲಿತ ನಾಯಕ ಅಂತ ಗೋವಿಂದ ಕಾರಜೋಳ. ಯಾರು ಅವರ ಕಾಣುತ್ತೆ ಅವ್ರು ಮತ್ತೆ ಅಂತವ್ರು ಗೆಲ್ತಾ ಇರೋದು ಒಳ್ಳೆ ಲಕ್ಷಣ. ಪ್ರಜಾಪ್ರಭುತ್ವಕ್ಕೆ ಆ ಶಕ್ತಿ ಇದೆ. ನಿಜ ಹುಗರ್ ಸರ್. ಮತ್ತೊಂದಂತಂದ್ರೆ ತುಂಬಾ ಟೂ ಮಚ್ ಆಫ್ ಮೋದಿ ಸೆಂಟ್ರಿಕ್ ಮಾಡಿದ್ದು ಕೂಡ ಇಲ್ಲಿ ಅಪಾಯ ಆಯ್ತಾ ಅಂತ ಹೇಳಿ. ಯಾಕಂದ್ರೆ ಬಿಹಾರದಲ್ಲಿ ಮಾತನಾಡುವಾಗ ಮೋದಿ ಅವರು ಇದು MP ಬದಲಾವಣೆಯ ಚುನಾವಣೆ ಅಲ್ಲ, PM ಬದಲಾವಣೆಯ ಚುನಾವಣೆ, ಯೋಚನೆ ಮಾಡಿ ಮತ ಹಾಕಿ ಎಂದಿದ್ದು. ಅಂದ್ರೆ ಹಿ ಆಲ್ಸೋ ವಾಂಟೆಡ್ ಇಟ್ ಟು ಬಿ ಮೋದಿ ಸೆಂಟ್ರಿಕ್. ಪ್ರತಿಯೊಬ್ಬರು ಮೋದಿ ಅವರ ಫೋಟೋ ಬಿಟ್ಟರೆ ಅವರು ಏನೇನೇನು ಮಾಡಿಲ್ಲ. ಆಮೇಲೆ ಅಕಸ್ಮಾತ್ ಲೋಕಲ್ MP ಗಳನ್ನ ಅವರು ಲೋಕಲ್ ಕ್ಯಾಂಡಿಡೇಟ್ಗಳ ಮೇಲೆ ಡಿಪೆಂಡ್ ಆಗಿ ಅವ್ರಿಗೆ ಇನ್ ಬಿಟ್ವೀನ್ ಚೂರು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು DK ಸುರೇಶ್ ಅವರ ಮನೆಯ ದೃಶ್ಯ ಈಗ ಗಮನಿಸ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ನೀರವ ಮೌನ ಇದೆ ಅಲ್ಲಿ. ನೀರವ ಮೌನ. DK ಸುರೇಶ್ ಅಂದ್ಕೊಂಡಿರಲಿಲ್ಲ, ಯಾಕಂದ್ರೆ 2 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಕೊರೋನಾ ಟೈಮಲ್ಲೆಲ್ಲ DK ಸುರೇಶ್ಗೆ ಇರುವಂತ ಒಂದು ಹೋಲ್ಡ್ ಇದೆಯಲ್ಲ ಕ್ಷೇತ್ರದಲ್ಲಿ ಬಹಳ ಅದ್ಭುತ. ಅಂದ್ರೆ ಹೋಬಳಿ ಮಟ್ಟದಲ್ಲಿ ಒಂದು ಹೋಲ್ಡ್ ಇದೆ. ಪದೇ ಪದೇ ಅದನ್ನ ಹೇಳಿದ್ರು ಕೂಡ DK ಶಿವಕುಮಾರ್ ಅವರು, ನನ್ನ ತಮ್ಮ ಹೆಣ ಹೆಗಿ ಕೊಟ್ಟ, ಯಾರು ಬರದೇ ಇದ್ದಾಗ ಒಂದು ಕಡೆ ಇದೇ DK ಸುರೇಶ್ ಅವರು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿ ಕೊರೋನಾ ಸಂದರ್ಭದಲ್ಲಿ ಫುಲ್ ಗೌನೆಲ್ಲ ಹಾಕೊಂಡು ಮಾಡಿದಂತೂ. ಆದರೆ ಎಲ್ಲವನ್ನು ಮೀರಿ ಡಾಕ್ಟರ್ ಮಂಜುನಾಥ್ ಅವರು ಏಷ್ಯಾದಲ್ಲೇ ಅತ್ಯುತ್ತಮ ಸಾರ್ವಜನಿಕ ಹೃದ್ರೋಗ ಆಸ್ಪತ್ರೆ ಅನ್ನೋ ಒಂದು ಕೀರ್ತಿ ಅಂತ ತಂದುಕೊಟ್ರಲ್ಲ, ಅದು ಯಾವ ರಾಜಕಾರಣಿ ಜನಸೇವೆಗೂ ಸಮ ಅಲ್ಲ. ಕೊರೋನಾ ಇರ್ಲಿ ಇಲ್ಲದೆ ಇರಲಿ, ಅದನ್ನು ಇವತ್ತು ಕೂಡ ಇಡೀ ಏಷ್ಯಾದಲ್ಲಿ ಅತ್ಯುತ್ತಮವಾದ ಹೃದ್ರೋಗ ಆಸ್ಪತ್ರೆ. ಹೇಳ್ತಾ ಇದ್ರಲ್ಲ ಅವ್ರಿಗೆ ಅಷ್ಟು ಗ್ರಿಪ್ ಇದೆ ಅಂತ, ಕೆಲವೊಂದ್ಸರಿ ಆ ಗ್ರಿಪ್ಪೇ ಅದು ಎಡವಟ್ಟು ಮಾಡುತ್ತೆ. ಇಲ್ಲ ಇಲ್ಲಿ ಏನು ಅಂತ ಹೇಳ್ಬಿಡ್ತೀನಿ ನಾನು. ಅದಕ್ಕೇನೆ ಬಿಜೆಪಿ ಕೂಡ ಒಂದು ಏನು ಪ್ಲಾನ್ ಮಾಡ್ತಂದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಅನ್ನಾಗಿ ಮಾಡ್ತಾವ್ರ. ಅದು ಅವರ ಸ್ಟ್ರಾಟಜಿ. ಅಲ್ಲಿ JDS ಕ್ಯಾಂಡಿಡೇಟ್ ಆಗಿದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ಬಿಡ್ತಿತ್ತು. ಯಾಕಂದ್ರೆ ಅಲ್ಲಿ ಬಿಜೆಪಿಗೆ ಒಂದು 8 ಲಕ್ಷ ಮತ ಇದೆ, ವೋಟ್ ತಗೊಂಡಿತ್ತು. ಇನ್ನೊಂದು ಇಡೀ ರಾಜ್ಯದಲ್ಲಿ ಈಗ JDS ಆಲ್ರೆಡಿ 3 ಸೀಟ್ ಕೊಟ್ಟಿದ್ರು. ಸೊ ಇದನ್ನು ಕೊಟ್ಟರೆ 4 ಸೀಟ್ ಆಗ್ತಿತ್ತು. ಸೊ ಅದ್ಭುತ ಸ್ಟ್ರಾಟಜಿ. ಡಾಕ್ಟರ್ ಮಂಜುನಾಥ್ ತರದ ಅಭ್ಯರ್ಥಿಗಳು ಯಾವುದೇ ಪಕ್ಷಕ್ಕೂ ಒಂದು ಅಸೆಟ್ ಆಗ್ತಾರೆ. ಬಹಳ ಒಳ್ಳೆ ಮೆಸೇಜ್. ಒಂದು ಮೆರಿಟ್ ಕೋಟಾ ಅಭ್ಯರ್ಥಿಗಳ ಪೈಕಿ ಕೆಲವ್ರ ಪೈಕಿ ಅವರೊಬ್ರು 100%. ಟಿ ಮೇಲಿಂದ ಅವ್ರು ಬಂದಿಲ್ಲ, ಅವ್ರದೇ ಒಂದು ವರ್ಚಸ್ಸಿದೆ, ಅವರೇ ಒಂದು ನಾಯಕತ್ವ ಗುಣಗಳು ಇದೆ ಅವರಲ್ಲಿ. ಸೊ ಹಾಗಾಗಿ ಅವ್ರು ಬಂದಿದೆ ಹೊರತಾಗಿ ಯಾವುದೇ ಕಾರಣಕ್ಕಾಗೂ ದೇವೇಗೌಡರ ಒಂದು ಅಳಿಯ ಅಂತ ಬಂದಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ಅವ್ರದೇ ಒಂದು ಐಡೆಂಟಿಟಿ ಇದೆ. ಅದು ಒಂದ್ ಸ್ವಲ್ಪ ನಾವೆಲ್ಲ ದೇವೇಗೌಡರಾಗಲಿ ಅಥವಾ ಮಂಜುನಾಥ್ ಅವರಾಗಲಿ ಆ ಸಂಬಂಧಗಳನ್ನ ವೈಯಕ್ತಿಕ ಲಾಭಕ್ಕಾಗಿ ಯಾವತ್ತೂ ಬಳಸ್ಕೊಂಡಿಲ್ಲ. ಅದು ಸರ್ವವಿದಿತ. ಅದರಲ್ಲಿ ಎರಡು ಮಾತೇ ಇಲ್ಲ. ಓಕೆ. ಆದ್ರೆ ನನಗೆ ನಿಮ್ಮ ಹತ್ರ ಕೇಳಿಕಿರೋದು, ಬಿಜೆಪಿಗೆ ಹೇಳ್ತಾ ಇದೆಯಲ್ಲ, ಬಿಜೆಪಿಗೆ ಈಗಲೂ ಕೂಡ ಇದನ್ನ ಅರಗಿಸ್ಕೊಳಕ್ ಆಗ್ತಾ ಇದೆಯಾ? ಈ ಸೋಲು ಅಂದ್ರೆ ಹೇಳ್ತಾ ಇಲ್ಲ, ಬಟ್ ಗೊತ್ತಿತ್ತ ಅಂತ ಹೇಳಿ ಹೀಗಾಗಬಹುದು ಅನ್ನೋ ಒಂದು ಮುನ್ಸೂಚನೆಯಿಂದಲೇ ಕಡೆಯ ಹಂತದ ಚುನಾವಣಾ ಮತದಾನ ಪ್ರಚಾರ ಸಂದರ್ಭದಲ್ಲಿ ಮಾತಿನ ವರ್ಷೆ ಚೇಂಜ್ ಆಯ್ತು. ಎರಡನೇ ಹಂತದಲ್ಲಿ ಮಾತಾಡಿದಾಗ ಯಾರ ಹತ್ರ ಕೋಟ ಶ್ರೀನಿವಾಸ ಪೂಜಾರಿ ಅವ್ರ ಹತ್ರ ಮಾತಾಡಿದಾಗ ಅವರ ಬಳಿ ಉತ್ತರ ಇಲ್ಲ ಈಗಲೂ ಕೂಡ. ಇದು ಯಾಕೆ ಹಿಂಗ ಆಗ್ತಾ ಇದೆ ಅಂತೇಳಿ ಅವರು ಆತ್ಮಾವಲೋಕನ ಮಾಡಿದ ನಂತರ ಕೂಡ ಗೊತ್ತಾಗ್ಲಿಕ್ಕಿಲ್ಲ. ಬಿಜೆಪಿ ಅಂದ್ರೆ ಅಂದ್ರೆ ಆ 272 ಬರದೇ ಇರೋದಕ್ಕೆ ಏನ್ ಕಾರಣ ಅಂತ. ಅದೇ ಈ ಲಾಸ್ಟ್ ಟೈಮ್ ಹಿಂದೆ ಇವರಿದ್ದಾಗ ಅಂದರೆ BJPಯಲ್ಲಿ ಭಾಳ ಜನರಿಗೆ ಒಳಗಿಂದೊಳಗೆ ಒಂದು ಭಯ ಇತ್ತು. ಏನು ಅಂತಂದರೆ ವಾಜಪೇಯಿ ಅವರು ಇಂಡಿಯಾ ಶೈನಿಂಗ್ ಅಂತ ಮಾಡಿದಾಗ ಅವಾಗ ಎಲ್ಲ ಕಡೆ ಒಂದು ಒಳ್ಳೆ ವಾತಾವರಣ ಇತ್ತು, ಒಳ್ಳೆ ಗೌರ್ಮೆಂಟ್ ಕೊಟ್ಟಿದ್ರು. ವಾಜಪೇಯಿ ಅವರು ಯಾವ ಕಾರಣಕ್ಕೂ ಹೆಸರಾಳು ಮಾಡ್ಕೊಂಡಿರಲಿಲ್ಲ. ಅವರಂಥ ನಾಯಕರು ಪ್ರಧಾನಿ ಆದರೆ ಒಳ್ಳೇದು ಅಂತ ಎಲ್ಲರೂ ಹೇಳ್ತಾಯಿದ್ರು. ಆದ್ರೂ ಅವಾಗ ಕಡಿಮೆ ಬಂತು. ಸೊ ಒಳಗಿಂದೊಳಗೆ ಒಂದು ಭಯ BJPಯವರಲ್ಲಿ ಇತ್ತು. ಏನು ಅಂದರೆ ಇಂಡಿಯಾ ಶೈನಿಂಗ್ನಲ್ಲಿ ಏನು ಓವರ್ ಕಾನ್ಫಿಡೆನ್ಸ್ ಎಲ್ಲ ಆಯಿತು, ಅದು ಮತ್ತೆ ಆಗಬಾರ್ದು ಅನ್ನೋ ಒಳಗಿಂದೊಳಗೆ ಭಯ BJPಯವರಲ್ಲೂ ಭಾಳ ಜನರಲ್ಲೂ ಇತ್ತು. ಸೊ ನನಗನ್ಸೋದು ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಮಟ್ಟಿಗೆ ಡೇಂಜರ್ ಅದು ಯಾವತ್ತಿದ್ರು ಅಂತ. ಕಾರಣ ಸಿಂಪಲ್